ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಿಖಿತ್ ಮಾತಾಡ್ತಾ ಇದ್ದೀನಿ. ನಾನು ಇವಾಗ ರೈಲ್ವೆ ಗೊಲ್ಲಹಳ್ಳಿಗೆ ಬಂದಿದ್ದೀನಿ. ರೈಲ್ವೆ ಗೊಲ್ಲಹಳ್ಳಿಯಲ್ಲಿ ನಮ್ಮ ಕಾರ್ಯಕ್ರಮ ಏನಂತಂದರೆ, ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕಾರ್ವಲೋ ಅಟ್ 50, ಅಂದರೆ ಕಾರ್ವಲೋ ಬರೆದು 50 ವರ್ಷ ಆಗಿದೆ ಹಿಂದಿನ ದಿನಕ್ಕೆ. ಸೊ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಪೂರ್ಣಚಂದ್ರ ತೇಜಸ್ವಿ ಫ್ಯಾನ್ಸಿಂದ ಒಂದು ಫಂಕ್ಷನ್ ಇದೆ. ಸೊ ಅಲ್ಲಿಗೆ ಬಂದಿದ್ದೀನಿ ಗೈಸ್. ನೋಡೋಣ ಬನ್ನಿ ನೆಕ್ಸ್ಟ್ ಹೇಗಿರುತ್ತೆ ಅಂತ. ಒಂದು ಬೈಲಲ್ಲಿ ಮಾಡಿದ್ವಿ, ತೋಟದ ಪಕ್ಕ ಮಾಡಿದ್ವಿ. ಬೆಟ್ಟದ ಮೇಲ್ಗಡೆ ಮಾಡೋ ಫೀಲ್ ಇರ್ಲಿ ಅಂತ ಬಿಲ್ಡಿಂಗ್ ಮೇಲೆ ಹಚ್ಚಿದೀವಿ ಅಷ್ಟೇ. ಫಸ್ಟ್ ಕಾರ್ತಿಕ್ ಎಲ್ಲಿದ್ದಾರೆ ಗೊತ್ತಾಗಿದೆ. ಹುಟ್ಟಿ ಬೆಳೆದಿದ್ದೆಲ್ಲ ಚನ್ನಪಟ್ಟಣ ತಾಲೂಕಲ್ಲಿ. ಇವಾಗ ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಚಾರಣ ಸಿದ್ಧಾರ್ಥದ ಜೊತೆಗೆ ತೇಜಸ್ವಿ ಜೊತೆ ಒಂದು ವಿಶೇಷವಾದ ಜಾಗ, ಒಂದು ಆಶ್ರಮದಲ್ಲಿ ಮಾಡ್ತಾ ಇದ್ವಿ. ಆಶ್ರಮದ ಉಸ್ತುವಾರಿ ಅವರು ಬಗ್ಗೆ ಇಲ್ಲಿ ಮುಂದೆ ಮಧ್ಯ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಒಂದು ಸಂಜೆ ವೇಳೆ ಎಲ್ಲ ಇಲ್ಲಿ ಸೇರಿರ್ತಾ ನಮ್ಮ ಒಂದು ಜಾಗದಲ್ಲಿ ಸೇರಿದ್ದೀರಾ. ಇದು ನನಗೆ ಮೊದಲನೇ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ನಮ್ಮ ಕಾರ್ತಿಕ್ ಅವರೇ ಎಲ್ಲ ತಿಳಿಸಿದ್ದು, ಕೇಳಿದೀವಿ ಅವ್ರ ಬಗ್ಗೆ. ಬಟ್ ಈ ಥರ ಒಂದು ಪ್ರೋಗ್ರಾಮ್ಸ್ ಏನು ನಾನು ಅಟೆಂಡ್ ಮಾಡಿಲ್ಲ. ತುಂಬ ಖುಷಿ ಆಗ್ತಿದೆ. ನನ್ನ ಹೆಸರು ಮಂಜುಳಾ ಅಂತ. ಸಾಧನಾ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆನ ಈಗ ಏನಿದ್ದೀರಾ ಇಲ್ಲಿ, ಈ ಒಂದು ಇದನ್ನು ನಾವು ಊಟ ಹಾಕಿ ಒಂದು ಕಾಲೇಜ್ ಸ್ಟೂಡೆಂಟ್, ಹೈಸ್ಕೂಲ್ ಲೆವೆಲೆಲ್ಲ ಇದು ಮಾಡಿ ಒಂದು ಕಾಲೇಜ್ ಸ್ಟೂಡೆಂಟ್ ಇರ್ಬೇಕಾದ್ರೆ ಇದನ್ನು ಸ್ಟಾರ್ಟ್ ಮಾಡಿದ್ದೆ. ಈಗ ನಮ್ಮಲ್ಲಿ 36 ಕಿಡ್ಸ್ ಇದ್ರು. ಆಲ್ಮೋಸ್ಟ್ ಅಲ್ಲಿ ಈಗ ಎಲ್ಲ ನಾವು ಸ್ವಲ್ಪ ಬಿಲ್ಡಿಂಗಲ್ಲಿ ಶಿಫ್ಟ್ ಮಾಡಿರೋದ್ರಿಂದ ಈಗ ಎಲ್ಲ ಒಂದು 22 ಕಿಡ್ಸ್ ಇದ್ದಾರೆ. ನಮ್ಮ ಬರೀ ಗಂಡು ಮಕ್ಕಳಿಗೆ ಅಷ್ಟೇ ನಾನು ಪ್ರಿಯಾರಿಟಿ ಕೊಟ್ಟಿದ್ದೀನಿ, ಯಾಕಂದ್ರೆ ಒಂದೇ ಪ್ಲೇಸಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ, ಗರ್ಲ್ಸ್ ಆ್ಯಂಡ್ ಬಾಯ್ಸ್. ಈಗ ಆಲ್ರೆಡಿ ಮಕ್ಕಳು ಅಪ್ ಟು 7th ವರೆಗೂ ಇಲ್ಲಿ ಸ್ಟಡಿ ಮಾಡ್ತಿದ್ದಾರೆ. ಬಟ್ ಮುಂದೆ ಅವರೇ ಹೇಳ್ತಾರೆ ನಮ್ಮ ಕಾರ್ತಿಕ್ ಅವರಿಗೆ. ಎಲ್ರಿಗೂ ನಮಸ್ಕಾರ. ಕಾರ್ತಿಕ್ ಮಹಾದೇವ, ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರು. ಸಾಧನಾ ಸಂಸ್ಥೆ ಒಟ್ಟಿಗೆ ಸುಮಾರು ಕಳೆದ 15 ವರ್ಷದಿಂದ ಒಡನಾಟ ಇದೆ. ಮತ್ತಿಕೆರೆಯಲ್ಲಿ ನಾವು ಸಂಸ್ಥೆ ಹುಟ್ಟಾಕಿದ್ದು ಮಂಜುಳಾ ಅವರು. ಅವರೊಟ್ಟಿಗೆ ನಾವು ಇಂಜಿನಿಯರಿಂಗ್ ಓದ್ತಾ ಇರ್ಬೇಕಾದ್ರೆ ನಾವು ಒಂದಷ್ಟೇ ನಮ್ಮ ಗೆಳೆಯರ ಬಳಗ ಅವ್ರ ಸಂಪರ್ಕಕ್ಕೆ ಬಂದು ಒಂದು ಕಾಮನ್ ಪರ್ಪಸ್ ಸಿಗ್ತಾ ನಮಗೆ. ಸೊ ಮಕ್ಕಳಿಗೆ ನಮ್ಮದೇ ಆದ ಒಂದು ಸಂಸ್ಥೆ ಕಟ್ಟಿ ನಮ್ಮ ಉದ್ದೇಶಗಳು ಏನಿದಾವೆ ಆ ಉದ್ದೇಶನ ಅಚೀವ್ ಮಾಡೋದಕ್ಕೆ ಒಂದು ಹೋರಾಟನೇ ನಡೆಸಿದ್ದೀವಿ. ಒಂದು ಬಾಡಿಗೆ ಜಾಗದಲ್ಲಿ ಮೇಡಮ್ ನಡೆಸ್ತಿದ್ರು, ಅಲ್ಲಿಂದ ಒಂದು ಕೋವಿಡ್ ಟೈಮಲ್ಲಿ ಬಿಲ್ಡಿಂಗ್ ಕಟ್ಟಿ ಒಂದು ಸುಸ್ಥಿರವಾದ ಬದುಕನ್ನು ಕಟ್ಕೊಡಕ್ಕೆ ಸಮಾಜದಲ್ಲಿ ತುಂಬಾ ಏನೇನೋ ಇರುತ್ತೆ, ಅದ್ರ ನಡುವೆ ಒಂದು ಸಣ್ಣ ಗೂಡ್ ಮಾಡಿ ಮಕ್ಳಿಗೆ ಒಂದು ಭವಿಷ್ಯ ಕಟ್ಟಕ್ಕೆ ಏನ್ ಪ್ರಯತ್ನ ಪಡ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಕೆಲಸ ಮಾಡ್ತಿದ್ದೀವಿ. ಸಂಸ್ಥೆ ಬಗ್ಗೆ ಅದು ಹೆಚ್ಚಿಗೆ ಇರ್ತಿರಲ್ಲ, ಇವತ್ತು ನಾಳೆ ನಿಮ್ಗೆ ಆಗಾಗ ನಿಮ್ ತಿಳುವಳಿಕೆಗೆ ಬರುತ್ತೆ. ನೀವೆಲ್ಲ ಬಂದಿರೋದು ಖುಷಿ ಆಯ್ತು. ನಾನು ಸಾಹಿತ್ಯದ ಪರಿಚಯ ಇದ್ರು ತೇಜಸ್ವಿ, ಕುವೆಂಪು ಮತ್ತೆ ಸೋಪಾಲ್ಡ್ ಪಾಪ್ಯುಲರ್ ಅವು ಇವು ಎಲ್ಲ ಓದಿ ಕೊನೆಗೆ ಎಲ್ಲ ಜೊಳ್ಳು ಅದೆಲ್ಲ ತೇಲಾಡಿಸಿ ಏನ್ ಹಿಡ್ಕೊಂಡ್ರೆ ಮುಂದಕ್ಕೆ ಹೋಗೋದು, ಏನ್ ಬದುಕು ನಡೆಸುತ್ತೆ ಅನ್ನೋದು ಗೊತ್ತಾದಾಗ ತೇಜಸ್ವಿ, ಕುವೆಂಪು ಕೈ ಹಿಡ್ದಿದ್ದಾರೆ. ಈಗ ನಡೀತಿದೆ. ವರ್ಷ ಆಗಿದೆ. ಬಟ್ ಅದಕ್ಕಿಂತ ಮುಂಚೆ ಅದು ಧಾರಾವಾಹಿಯಾಗಿ ಬರ್ತಾ ಇತ್ತು. ಸೊ ಅದ್ರದ್ದು ಲೆಕ್ಕ ತಗೊಂಡ್ರೆ 50 ವರ್ಷ ಆಗಿದೆ. ಸೊ ಇದು ಆ ನೆನಪಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ. ಸೊ ಹಂಗಾಗಿ ಅದರಿಂದನೇ ಶುರು ಮಾಡೋಣ ಅಂತ. ಮೊದಲನೇ ಚಾಪ್ಟರ್ ಏನಿದೆ ಕರ್ವಾಲೋದು, ಅದನ್ನ ಓದ್ತಾ ಈಗ ಒಬ್ಬರು 1-2 ಪೇಜ್ ಓದಿದ್ರೆ ಇನ್ನೊಂದು 2 ಪೇಜ್ ಅದೇ ರೀತಿ ಸರ್ಕ್ಯುಲೇಟ್ ಮಾಡ್ತಾ ಒಂದು ಚಾಪ್ಟರ್ ಓದೋಣ. ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಇಟ್ಕೊಳ್ಳೋಣ, ಮಾತಾಡೋಣ. ಮುಂದಕ್ಕೆ ಏನು ಓದ್ಬೋದು ನೋಡ್ಕೊಂಡು ಮಕ್ಳ ಕೈಲಿ ಒಂದಷ್ಟು ಓದಿಸೋದು ಕಾರ್ಯಕ್ರಮ ಮುಂದುವರ್ಸೋಣ. ಆಯ್ತಾ? ಯಾರಾದ್ರೂ ಓದೋರಿದ್ರೆ ಶುರು ಮಾಡಿ. 1-2 ಪೇಜ್ ಓದಿ 2 ಪೇಜ್ ಓದಿ ಮತ್ತೆ ಪಾಸ್ ಮಾಡಿ. ಸ್ವಲ್ಪ ಜೋರಾಗಿ ಓದಿ ಅಷ್ಟೇ. ಮಳೆಗಾಲ ಆರಂಭವಾಗಿ ಆಗಲೇ ಅನೇಕ ತಿಂಗಳುಗಳು ಕಳೆದಿದ್ದವು. ಊರೆಲ್ಲ ಕೆಸರು ಕಚ್ಚಿ ಆವರಿಸಿತು. ಬೆರಳು ಸಂಧಿಗಳಲ್ಲೆಲ್ಲ ಕೆಸರುವನ್ನು ಮೂಗಿನಲ್ಲಿ ಸುರಿಯುವ ನೆಗಡಿ. ಒದ್ದೆಯಾದ ಪ್ಯಾಂಡು ಇವುಗಳೊಡನೆ ನಾನು ಒಳನುಗ್ಗಿದೆ. ಹೊರಗಿನ ಬೋರ್ಡಿನಲ್ಲಿ ಬರೆದಿದ್ದ ಜೇನು ಪೋಷಕರ ಸಹಕಾರಿ ಸಂಘ ಎಂಬ ಬರಹದಲ್ಲಿ ಶಾ ಇರಬೇಕೋ ಎಂದು ಯೋಚಿಸುತ್ತಾ ತಲೆ ಎತ್ತಿದಾಗ ವರಾಂಡದ ಒಳಗೆ ಒಂದು ದೊಡ್ಡ ಕೋಣೆಯು, ಪಕ್ಕದಲ್ಲಿ ಒಂದು ಸಣ್ಣ ಕೋಣೆಯು ಕಂಡಿತು.
ದೊಡ್ಡ ಹಾಲಿನಲ್ಲಿ ಒಂದು ತಕ್ಕಡಿ ನೇತು ಬಿದ್ದಿತ್ತು. ಒಳಗೆ ಕಾಣುತ್ತಿದ್ದ ಸಣ್ಣ ಕೋಣೆ ಆಫೀಸ್ ಇರಬೇಕೆಂದು ಯೋಚಿಸಿ ದೊಡ್ಡ ಹಾಲಿನಲ್ಲಿ ಯಾರೋ ಕಾಣದದರಿಂದ ಆಫೀಸಿನಿಂದ ಸಾಗಿದೆ. ತಂದೆಯವರಿಗೆ ಕೊಂಚ ಜೇನುತುಪ್ಪ ಬೇಕೆಂದು ಮೈಸೂರಿನಲ್ಲಿ ಜೇನು ತುಂಬಾ ದುಬಾರಿಯಾದುದರಿಂದ ಮೂಡಿಗೆರೆಯಲ್ಲೇನಾದರೂ ಸುಲಭ ದರದಲ್ಲಿ ಸಿಗುತ್ತದೆಯೋ ನೋಡುವೆಂದು ಬರೆದಿದ್ದರು. ಯಾರ ಆಯುರ್ವೇದ ಪಂಡಿತರು ದಿನ ಒಂದು ಚಮಚ ಜೇನನ್ನು ನೀರಿನಲ್ಲಿ ಕದಡಿ ಬೆಳಗ್ಗೆ ಕುಡಿಯಿರಿ ಎಂದು ಅವರಿಗೆ ತಿಳಿಸಿದ್ದರಂತೆ. ಮಂದನ್ನ ಎದ್ದು ನಮಸ್ಕಾರ ಮಾಡಿ ಕುಳಿತ. ಅವನ ಮುಖದಲ್ಲಿ ನಾನಾರೆಂದು ಗೊತ್ತಾಗಲಿಲ್ಲವೆಂಬುದು ಸುವ್ಯಕ್ತವಾಗುತ್ತಿತ್ತು. ಜೇನು ಕಲ್ಲು ಗುಂಡಿನಂತೆ ತೂಕವಾಗಿತ್ತು. ಅದನ್ನು ಒಯ್ದ ನನ್ನ 40 ವರ್ಷ ಹಳೆಯದಾದ ಜೀಪಿನ ಮೇಲಿರಿಸಿದಾಗ ಅದರ ಸ್ಪ್ರಿಂಗ್ ಬ್ಲೇಡುಗಳು ಕಿರ್ರೆಂದವು. ಜೀಪ್ ಇಂಜಿನ್ ದಾರಿಯಲ್ಲಿ ಕೊಸ ಸದ್ದು ಮಾಡುತ್ತಾ ಇದ್ದಕ್ಕಿದ್ದಂತೆ ನಿಂತು ಹೋಯಿತು. ಮೂಡುಗೆರೆಯಿಂದ ಸುಮಾರು ಅರ್ಧ ದೂರ ಬಂದಿದ್ದನಷ್ಟೇ. ಓ ಅಣ್ಣ ಬಂದರು ಎಂದು ಕೂಗಿಕೊಂಡು ಓಡಿ ಬಂದಳು. ಹೋಗುತ್ತಾ ಜೇನು ತರುತ್ತೇನೆ ಎಂದು ಹೇಳಿ ಹೋಗಿದ್ದೆ ಅವಳಿಗೆ. 7 ಬಾಟಲಿ ಜೇನು ತರುತ್ತೇನೆ ಎಂದು ಹೋದವನು ಹೊರಲಾರದಷ್ಟು ತೂಕದ ಸೀಮೆ ಎಣ್ಣೆ ಟಿನ್ ಒತ್ತುತ್ತಿರುವುದನ್ನು ನೋಡಿ ನನ್ನ ಹೆಂಡತಿ ಚಿಕ್ತಳಾದಳು. 78 ರೂಪಾಯಿಗೆ ಇದರ ತುಂಬಾ ಜನ ಸಿಕ್ಕಿತು ಎಂದು ಹೇಳಿದರೆ ಅವಳಿಗೆ ನಂಬಲಿಕ್ಕೆ ಆಗಲಿಲ್ಲ. ನನಗೆ ಜೇನಿನಂಥ ಅಮೂಲ್ಯ ವಸ್ತುವನ್ನು ಈ ಸೀಮೆ ಎಣ್ಣೆ ಟಿನ್ನಿನಲ್ಲಿ ಇಡುವುದು ಸರಿ ಎನ್ನಿಸಲಿಲ್ಲ. ಜೊತೆಗೆ ನಾನು ಮನೆಗೆ ತಂದಿರುವ ಮಹದಾಶ್ಚರ್ಯ ಎಂಥದೆಂತು ನೋಡಬೇಕೆಂದು ಕುತೂಹಲವೂ ಇತ್ತು. ಲೋ ಪ್ಯಾರಾ ಎಂದು ಕೂಗಿದೆ. ಮದ್ದಣ್ಣನಿಗೆ ಕೆಲಸ ಸಿಕ್ಕಲಿಲ್ಲ. ಅವನ ಮ್ಯಾರೇಜಿನ ಪ್ರಶ್ನೆ ದೂರವೇ ಉಳಿಯಿತು. ಏಕೆಂದರೆ ಅವನು ಮೂಡಿಗೆರೆಯಲ್ಲಿ ಮಂತ್ರಿವರ್ಯರ ಅಮೃತ ಹಸ್ತಕ್ಕೆ ತನ್ನ ಅರ್ಜಿಯನ್ನು ಅರ್ಪಿಸಲೇ ಇಲ್ಲ. ಇದನ್ನು ನಾನೇ ಖುದ್ದಾಗಿ ಕಂಡ ಸಾಕ್ಷಿಯಾಗಿದ್ದೆ. ಮೂಡಿಗೆರೆ ಪೆಟ್ರೋಲ್ ಬಂಕಿನ ಪಕ್ಕದಲ್ಲಿ ತಾಲೂಕು ಅಭಿವೃದ್ಧಿ ಮಂಡಳಿ ಆಫೀಸ್, ಅದರ ಪಕ್ಕದ ವಿಶಾಲ ಮೈದಾನದಲ್ಲೇ ಮಂತ್ರಿವರ್ಯ. ಅವಾಗ ಅವರು ಇನ್ನೂ ಯುವಕರಾಗಿದ್ರು. ಕರವಾಲುಗೆ ಪ್ರಕೃತಿ ಮೇಲೆ ಪ್ರೀತಿ ಬೆಳೀಲಿಕ್ಕೆ ಮತ್ತೆ ಪ್ರಕೃತಿಯ ವಿಸ್ಮಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಹೇಗೆ ಪ್ರವೇಶ ಆಗ್ತಾ ಹೋಗ್ತು ಅನ್ನೋದನ್ನ ನಾವಿಲ್ಲಿ ಕಾಣ್ತೀವಿ. ಅವರು ಓದ್ಕೊಂಡಿದ್ದಿರ್ಬೋದು, ರೈತನಾಗಿರ್ಬೋದು, ಆದ್ರೆ ಎಲ್ಲವೂ ಜಗತ್ತಿನೆಲ್ಲವೂ ನಮ್ಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಎಷ್ಟು ಅಜ್ಞಾನ ಇತ್ತು, ಜೇನುತುಪ್ಪದ ಬಗ್ಗೆ, ಜೇನು ಹುಳದ ಬಗ್ಗೆ ಎಂತಹ ತಪ್ಪು ಕಲ್ಪನೆ ಇತ್ತು. ಹೀಗೆ ಅದು ಶುರುವಾಗ್ತಾ ಹೋಗ್ತಾ ಮಂದಣ್ಣ ಅನ್ನೋ ವ್ಯಕ್ತಿ ಬರೋವಂಥದ್ದು, ಮತ್ತೆ ಆ ಮಂದಣ್ಣನಿಗಿರುವಂತ ತಿಳುವಳಿಕೆ, ಇದನ್ನ ನಾವು ಮುಂದೆ ಕಾಣ್ತಾ ಹೋಗ್ತೀವಿ ಅದ್ರೊಳಗೆ. ಆದ್ರೆ ಇಲ್ಲಿವರೆಗೆ ಹೇಗೆ ತೇಜಸ್ವಿ ತನ್ನನ್ನ ತಾವು ಆ ಒಂದು ಪ್ರಕೃತಿಯ ವಿಸ್ಮಯದ ಕಡೆಗೆ ತೆರೆಕೊಳ್ತಾ ಹೋಗ್ತಾ ಇದ್ದಾರೆ. ನಾವು ಎಲ್ಲೋ ಹುಳ ಜುಯಿ ಅಂದ್ರೆ ಅದು ಜೇನು ಹುಳ ಇರ್ಬೋದು ಅಂತ ಹೋಗಿ ಕಕ್ಕಸ್ ನೋಡ್ಕೊಂಡ್ ಬರ್ತಾರೆ. ಅವಾಗ ಆ ಕಕ್ಕಸಿಗೆ ಮುತ್ತಿದಂತ ಹುಳಗಳ ವರ್ಣನೆ ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಬಹುಶಃ ಯಾರಾದ್ರೂ ಹಳ್ಳಿಯವರಾಗಿ ಆ ರೀತಿ ನಿಜವಾಗ್ಲೂ ನೋಡಿದ್ರೆ ಗೊತ್ತಿರುತ್ತೆ. ಅವು ನಿಜವಾಗ್ಲೂ ನೀಲಿಗೆ ಪಳಪಳ ಹೊಳಿತಾ ಇರ್ತವೆ. ಆ ಹುಳ ಹಸುರು ಹೌದು, ಬೇರೆ ಬೇರೆ. ಹಾಗೆ ಆ ವರ್ಣನೆ ಇದೆಯಲ್ಲ, ಒಬ್ಬ ಓದುಗರಿಗೆ ಹೇಗೆ ಆ ಒಂದು ಚಿತ್ರವನ್ನ ಕಲ್ಪನೆ ಮಾಡ್ಕೊಡುತ್ತೆ, ಎಷ್ಟು ಗಮನ ವಹಿಸ್ತಾರೆ, ಹರಿಸ್ತಾರೆ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೂಡ ಎಷ್ಟು ಚೆನ್ನಾಗಿ ಒಂದು ಕಥೆಯನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಅವರು ಕೂಡ ಅದ್ರ ಜೊತೆಗೆ ಬೆಳೀತಾ ಹೋಗ್ತಾ ಇದ್ದಾರೆ. ನೀವು ಬಹುಶಃ ಸಾಕಷ್ಟು ಜನ ಈಗಾಗಲೇ ಕರವಾಲು ಓದಿದ್ರೆ ಗೊತ್ತಿದೆ ಹೇಗೆ ಅವರಲ್ಲಿ ಕೊನೆಗೆ ಒಂದು ಈ ಪ್ರಕೃತಿ ಬಗೆಗಿನ ತಿಳುವಳಿಕೆ ಇನ್ನೂ ಹೇಗೆ ಹೆಚ್ಚಾಗ್ತಾ ಹೋಯ್ತು. ಮತ್ತೆ ಸಾಮಾನ್ಯವಾಗಿ ನಮ್ಮ ಜನರ ದಡ್ಡತನ ಕೂಡ ಈಗ ಅಲ್ಲಿ ತೇಜಸ್ವಿಯವರು ಒಂದು ಪ್ರಕೃತಿ ವಿಸ್ಮಯದ ಜೊತೆಗೆ ಅಲ್ಲಲ್ಲಿ ಸಮಾಜದಲ್ಲಿ ಆಗಿರ್ತಕ್ಕಂಥ ವಿಡಂಬನೆಗಳು ಏನಿದಾವಲ್ಲ, ಈ ಸಮಾಜದಲ್ಲಿರ್ತಕ್ಕಂಥ ಕೆಲವೊಬ್ಬರ ಮನೋಸ್ಥಿತಿಗಳನ್ನ ಇದರಲ್ಲಿ ಅಭಿವ್ಯಕ್ತಿಪಡಿಸಿದ್ದಾರೆ. ಹೇಗೆ ಅಂದ್ರೆ ಫಸ್ಟ್ ಆ ಸೊಸೈಟಿಯಲ್ಲಿ ಹೇಗೆ ನಡೀತಾ ಅವ್ಯವಹಾರ ಅನ್ನೋದ್ರ ಬಗ್ಗೆ, ಅಲ್ಲಿ ಹೇಗೆ ಒಂದು ಜೇನು ಮೋಸದ ವ್ಯವಹಾರ ನಡೆಯುತ್ತೆ, ಜೇನುತುಪ್ಪ ಕೊಬ್ಬರಿ ಏನಂತ ಒಂದು ಪ್ಯಾರ ಹೇಳಿದಾಗ ಕೊಬ್ಬರಿ ಎಣ್ಣೆ ತರ ಅಂದ್ರೆ ಅಲ್ಲಿ ಮಿಕ್ಸ್ ಸಕ್ಕರೆ ಜೊತೆಗೆ ಕೊಬ್ಬರಿ ಎಣ್ಣೆ ಹಾಕಿ ಏನೋ ಒಂದು ಅವ್ಯವಹಾರ ನಡೀತಿರುತ್ತೆ. ಆದ್ರೆ ಅದು ಒಂದು ಯಾವ್ದೋ ಏನಾದ್ರು ಒಂದು ತನಿಖೆ ಮಾಡಿದ್ರೆ ಅದು ಪ್ರೂವ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಅದನ್ನ ಅವರು ತೇಜಸ್ವಿ ಅವರು ಅವರಲ್ಲಿ ಇದು ಮಾಡ್ತಾರೆ. ಸಿಗುವಂತಹ ಆಹಾರ ತಪ್ಪೋಗುತ್ತಂತೆ. ಆದ್ರೆ ಒಬ್ಬ ಮನುಷ್ಯ ಸತ್ರೆ ಎಷ್ಟೊಂದ್ ಜನ ಕೂಡಿಟ್ಕೊಂತಿದ್ರಲ್ಲ ಆಹಾರ, ಅದು ಉಳಿಯುತ್ತಂತೆ. ಹಂಗಾಗಿ ಅದು ಜೇನು ಅದನ್ನ ಮುಂದಕ್ಕೆ ಅವರು ಅದನ್ನ ಆ ಜೇನಿಂದು ಒಂದು ಕೊಟ್ಟು ಆಮೇಲೆ ಹಾರುವ ಹೊತ್ತಿಗೆ ಅದನ್ನ ತರ್ತಾರೆ. ಅದನ್ನ ತುಂಬಾ ಚೆನ್ನಾಗಿ ಇದರಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಆಮೇಲೆ ಒಂದು ಜ್ಯೋತಿ ಗುರುಪ್ರಸಾದ್ ಅಂತ ಹೇಳ್ಬಿಟ್ಟು ಲೇಖಕಿ ಬರೀತಾರೆ, ನಮ್ಮ ಮನಸ್ಸಿನಲ್ಲಿ ಒಂದಷ್ಟು ಕೀಟಗಳನ್ನ, ಒಂದಷ್ಟು ಹಕ್ಕಿಗಳನ್ನ, ಒಂದಷ್ಟು ಗೂಡುಗಳನ್ನ ಇಟ್ಕೊಂಡ್ರೆ ಯಾವತ್ತಾದ್ರೂ ತೇಜಸ್ವಿ ಬರ್ಬೋದು ನಮ್ಮ ಹತ್ರ ಫೋಟೋ ತೆಗಿಯೋದಕ್ಕೆ ಅನ್ನೋ ಒಂದು ಮಾತಿದೆ. ಅದನ್ನ
ಆಮೇಲೆ ಇನ್ನೊಂದು ಹೇಳ್ತಾರೆ ಅವ್ರು, ಕರ್ವಾಲೋ ಅಂದ್ರೆ ಎಲ್ಲ ಸಭೆ ಸಮಾರಂಭಗಳಲ್ಲಿ ಅವ್ರ ಹೆಸರು ಹೇಳ್ಕೊಂಡು ಅಂದ್ರೆ ಪ್ರಸಿದ್ಧರನ್ನೇ ಹೇಗೆ ತಾವು ತಮ್ಮ ಜಂಬವನ್ನು ತಮಗೆ ಅದನ್ನ ಮುಂದೆ ಕರ್ವಾಲೋ ಅಷ್ಟು ಪ್ರಸಿದ್ಧರಾಗಿದ್ರು, ಯಾಕೆ ಕರ್ವಾಲೋ ಅಂತಾನೆ ಕೊಟ್ರು ಇದನ್ನ. ಆಮೇಲೆ ಕರ್ವಾಲೋ ಅಷ್ಟು ಪ್ರಸಿದ್ಧರಾಗಿದ್ರು ಕೂಡ ಈ ಮಂದಣ್ಣನ ಮತ್ತು ಅವರ ಒಡನಾಟ ಅವರಿದ್ದಂತಹದನ್ನ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ತಿಳ್ಕೊಂತಾ ಹೋಗ್ತೀವಿ. ಕರ್ವಾಲೋದು ಒಂದು ಇಂಟ್ರಡಕ್ಷನ್ ಆಗಿದೆ. ಯಾರು ಕರ್ವಾಲೋ? ಚಿಕ್ಕಮಂಗ್ಳೂರು ಆಸ್ಪತ್ರೆಯಲ್ಲಿ ಔಷಧಿ ಕೊಡಿಸ್ಕೋಕ್ಕಿಂತ ಕೂಡ್ಲೆ ಅವರನ್ನ ತಗೊಂಡು ಹೋದ್ರಂತೆ. ನಾನು ಬ್ಯಾಂಡು ಹೊತ್ಕೊಂಡು ಓಡೋಗ್ತಾ ಬಿದ್ದು ಕಾಲು ಉಗುರ್ಕಿತ್ತು. ಬ್ಯಾಡ ಪಜೀತಿ ಎಂದ. ಅಲ್ಲೋ ನಿನ್ನ ಬ್ಯಾಂಡಿನ ಶಬ್ದಕ್ಕೆ ಜೇನುಗಳು ಹಾಗೆ ರೇಗಿತ್ತಂತೆ ಕಣೋ ಎಂದೆ. ಅದು ಹ್ಯಾಕ್ ಸಾಕ್, ಆ ಕಳ್ಮುಂಡೆ ಮಕ್ಕಳು ಸ್ಕೂಲ್ ಹುಡುಗರದೇ ಆ ಕಿತಾಪತಿ. ಅವರೇ ಯಾರ ಕಲ್ಲು ಹೊಡೆದಿದ್ದಾರೆ. ಜೇನು ಕಾಟ ಮುಗಿದ್ಮೇಲೆ ಪೊಲೀಸ್ನವರ ಕಾಟ ಶುರುವಾಗಿತ್ತು. ಸಿಕ್ತವ್ರನ್ನೆಲ್ಲ ಸ್ಟೇಷನ್ಗೆ ಎಳ್ಕೊಂಡು ಹೋದ್ರಂತೆ ಎಂದ. ಇಲ್ಲ ಕಣೋ, ಕರ್ವಾಲೋ ಸಾಹೇಬ್ರೆ ಹೇಳಿದ್ರು ನಿನ್ ಬ್ಯಾಂಡಿನ ಗಲಾಟೆಯಿಂದಾನೆ ಅಂತ ಅಂದೆ. ಅಲ್ಲ, ಬ್ಯಾಂಡು ಹೊಡೆದ್ರೆ ಅದಕ್ಕೇನಂತೀನಿ ಎಂದು ಯೋಚಿಸಿದ. ಸದ್ಯ ಆ ಪೊಲೀಸ್ನವ್ರಿಗೆ ಗೊತ್ತಾಗ್ಲಿಲ್ಲ, ಇಲ್ದಿದ್ರೆ ನನ್ ಮಕ್ಳು ಮೇಲೆ ಬ್ಯಾಂಡು ಬಜಾಯಿಸ್ತಿದ್ರು ಎಂದು ಸಮಾಧಾನ ತಾಳಿದ್ರು. ನನ್ ಮಕ್ಳು ಅವನ ಕೊಂಪೆಯಲ್ಲಿ ಈತ ವಾರಗಟ್ಟಲೆ ಕಾಲ ಹಾಕುವುದೆಂದರೇನು? ಆ ಮಳೆಗಾಲದ ಕೆಸರಿನ ಗಲೀಜಿನ ಕೊಂಪೆಯಲ್ಲಿ ಈ ವಿಜ್ಞಾನಿಗೆ ಎಂತ ಹುಮ್ಮಸ್ಸು ಎಂದು ಯೋಚಿಸಿದೆ. ಮಂದಣ್ಣನ ಜೊತೆಗೆ ಕರ್ವಾಲೋ ಗೆಳೆತನಕ್ಕೆ ಎಂತೆಂಥದೋ ವಿಚಿತ್ರ ಮಾಧ್ಯಮಗಳಿರಬಹುದು ಎಂದೆನ್ನಿಸಿತು. ಅವರು ಆಫೀಸಿನ ಬಾಗಿಲು ತೆಗೆಯುತ್ತಾ, ಬನ್ನಿ ಬನ್ನಿ, ಏನಾದರೂ ಸಮಸ್ಯೆ ಇತ್ತೋ ಎಂದು ಕೇಳಿದರು. ಇತ್ತು ಸಾರ್, ಮೊನ್ನೆ ಕಾಡಿನಲ್ಲಿ ಒಂದು ವಿಚಿತ್ರ ವಸ್ತು ನೋಡಿದೆ. ಯಾರೋ ಶರಾಬಿನ ಮಡಕೆಯನ್ನು ತಲೆ ಕೆಳಗಾಗಿ ಮುಚ್ಚಿಟ್ಟಿದ್ದರು. ಅದರೊಳಗೆ ಜೇನು ಕಟ್ಟಿಬಿಟ್ಟಿದೆ ಸಾರ್. ಮಂದಣ್ಣನಿಗೆ ಹೇಳಿ ಜೇನು ಪೆಟ್ಟಿಗೆ ಒಂದಕ್ಕೆ ಕೂಡಿ ಬಿಡೋಣ ಅಂತ ಮಾಡಿದ್ದೆ. ಮಂದಣ್ಣ ಈ ಕಡೆ ಬಂದರೆ ನನ್ನ ಕಾಣಬೇಕಂತ ಒಂದು ಮಾತು ಹೇಳ್ತೀರಾ ಎಂದು. ಓಹೋ, ನೀ ಏನು ಕೆಂಪು ತುಡುವೆ ಜೇನೋ ಬಿಳಿ ತುಡುವೆ ಜೇನೋ ಗಮನಿಸಿದ್ದೀರಾ? ಯಾವ ಜಾತಿ ಕೊಂಚ ನೋಡಬೇಕಿತ್ತು. ಬಿಳಿ ತುಡುವೆ ಆದರೆ ಏನು ಅಷ್ಟೊಂದು ಪ್ರಯೋಜನವಾಗಲ್ಲ ಎಂದರು. ಗಮನಿಸೋದು ಎಲ್ಲಿಂದ ಬಂತು ಸಾರ್? ಹತ್ತಿರ ಹೋದರೆ ಸಾಕು, ಮುಖ ಮೋರೆ ನೋಡದೆ ಪಟ ಪಟ ಹೊಡೀತವೆ. ನೋ 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 ನೋ, ನೀವು ತಪ್ಪು ತಿಳಿದಿದ್ದೀರಿ. ನಾನು ನಿಮಗೆ ತೋರಿಸಿಕೊಡುತ್ತೇನೆ ಜೇನುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕಂತ. ಈಗ ನೋಡು, ನಿನ್ನ ಹೆಸರೇನೋ? ಸಾತ್ವಿಕ್. ಸಾತ್ವಿಕ್ ಹೆಸರು ಚೆನ್ನಾಗಿದೆಯಲ್ಲ. ಸಾತ್ವಿಕ್ ದೇವರಾಜ್. ಫುಲ್ಲು ಮಲ್ಕೊಂಡ್ಬಿಟ್ಟ. ಫ್ರೆಂಡ್ ಒಬ್ಬ ಇದೆ ಅನ್ಕೊಳೋ, ಬೀರ್ಲಿಂಗ ಅಂತ. My name is Sandeep. My name is Dev Prasad. My name is Baswaraj. ಅಣ್ಣ ಮಲಗ್ಬಿಟ್ಟವನೆ. ಬಸವರಾಜ್. ಓಕೆ, ಗುಡ್ ನೈಟ್. My name is Vishal. My name is Vishal. My name is Vignesh. My name is Manoj. My name is Shamaraya. My name is Shamaraya. Okay. My name is Yashwant. My name is Birling. My name is Akshay. Then My name is Manjana. My name is Subhash. oh nice. ಸಾತ್ವಿಕ್, ನಾನು ಆಗ್ಲೇ ಏನೋ ಅಂದಲ್ಲ, ಏನಂದೆ ಸಾತ್ವಿಕ್? ನಾನು ಆಗ್ಲೇ ಏನೋ ಅಂದಲ್ಲ, ನನ್ನ YouTube channel. ಅದಲ್ಲ, ಯೂಟ್ಯೂಬರ್ ಅಣ್ಣ ಅಂದಲ್ಲ. YouTuber. ಥ್ಯಾಂಕ್ಸ್. ಎಲ್ಲ ಮಲ್ಕೊಳ್ರು, ಗುಡ್ ನೈಟ್ ಕಣ್ರು ಎಲ್ಲರಿಗೂ. ಆ ಕಡೆ ಒಂದಿದೆಯಲ್ಲ, ಅಲ್ಲಿ ಯಾರಿಲ್ಲ. ಇಷ್ಟೇ ಜನನಾ? ನಾಳೆ ನೀವೇನು ಟ್ರೆಕ್ಕಿಂಗ್ ಬರಂಗಿಲ್ಲ ಕಣ್ರು. ಮ್ಯಾಮ್ ನಿಮ್ಮ ಇಲ್ಲ, ಅಮ್ಮ ಹೇಳಿದ್ರು ಇಲ್ಲ ಅಂತ. ಏನಿಲ್ಲ, ಮಲ್ಕೊಳ್ರಿ ಸುಮ್ಮನೆ ಹಂಗಂದೆ. ಆರಾಮಾಗಿ ಮಲ್ಕೊಳ್ಳಿ ಆಯ್ತಾ? ಗುಡ್ ನೈಟ್ ಕಣ್ರು, ಬಾಯ್, ಬೆಳಿಗ್ಗೆ ಸಿಗೋಣ. ಏಯ್ ಹೇಳೋ, ನಿನ್ನ ಹೆಸ್ರೇನೋ? ನನ್ನ ಹೆಸರು ಪವನ್. ಹಾಂ, ನಿನ್ನ ಹೆಸರು? ಬಾಯ್ ಕಣ್ರು, ಬಾಯ್ 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 ಬಾಯ್. ಸರ್ ಅನ್ಬೇಡ ಕಣೋ, ಅಣ್ಣ ಅಣ್ಣು. ಒಂದು ನಿಮಿಷ ನಾನೇ ಕೊಡ್ತೀನಿ. ಸಾಕು ಮಲ್ಕೊಂಡಿದ್ದಷ್ಟು ಖುಷಿ ಆಯ್ತು. ಹಾಂ, ಬನ್ನಿ ಬಾ ಬಾ. ಈಗ ಇನ್ನೊಬ್ಬನ ಹೆಸರು ತಿಳ್ಕೊಬೇಕಂತ, ಸೊ ಅದಕ್ಕೆ. ಹಾಂ, ಹೇಳೋ ನಿನ್ನ ಹೆಸರೇನೋ? ಯೋಗೇಶ್ ಅಂತ. ಓಕೆ. ತಾಳ. ಹಾಂ,
ಇದು ಬ್ಯಾಕ್ ಏನ್ ಮಾಡೋದು? ಬ್ಯಾಕ್ ಅಲ್ಲ, ಸಾಕು ಅಷ್ಟೇ. ಎಲ್ಲ ನಿಮ್ಮ ಮಮ್ಮಿ ಇವರೇ ನೋಡಿ ಯೂಟ್ಯೂಬ್ ಚಾನಲ್ ಅವರು, ಯೂಟ್ಯೂಬರ್. ಆಯ್ತಣ್ಣ ಬನ್ನಿ. ಯೂಟ್ಯೂಬ್ ಕಳಿಸ್ತೀರಾ? ಹ್ಞೂ ಯೂಟ್ಯೂಬ್ಗೆ ಹಾಕ್ತೀನಿ. ಹಾಂ ಲಾಸ್ಟ್. ಸಂದೀಪ್ ಎಲ್ಲ ಲಾಸ್ಟಿಗೆ ಬೈ ಮಾಡಿ ಗುಡ್ ನೈಟ್ ಕಣ್ರೋ. ಗುಡ್ ನೈಟ್. ಹೌದಣ್ಣ, ಹೌದು. ಬ್ರದರ್ ಇಟ್ನೈತಾ ಇಲ್ಲ ರಾಮನಲಿ ತೋಟದಲ್ಲಿ ಗಮ್ಮನೆಂದು ಹರಡಿದಳು, ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗಲು, ಹಾಡಲಿ ಕೇಳು ಅಂದವ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ಶ್ರೀರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಹರಡಿದಳು, ಶ್ರೀಗಂಧ ಈ ಗೊಂಬೆ ಇವಳಿಗೆ ಒಲವೆ, ಬಂಗಾರಳಿ ಹೆಣ್ಣು ಇವಳಿಗೆ ಒಡವೆಯೋ, ದೀಪವೋ ಈ ಬೆಳಗಿಗೆ ಬಿರುಸು ಬಾರವೋ, ಮೇಲೆ ಸೇರಿದೆ ಅಲ್ಲಿಗಿನಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲಿ ದಾಳಿಂಬೆ ಕಾಡು ಬಾಯಲಿ, ಏನಿದು ಏನು ಮೋಜಿದು, ಏನು ಮೋಜಿದು. ಯಾರಿವಳು ಯಾರಿವಳು ಸೂಜಿ ಮಲೆ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಹರಳಿದಳು, ದಯಮಾಡಿ ಮುಗಿಲಾಚೆ ಸ್ವಲ್ಪ ನೋಡಿ ಎಲ್ಲರೂ, ನೋಡಿ ಸಾಲಾಗಿ ಮುಂಕೋಟಿ ದೇವರುಗಳು ನಿಂತರು, ದೇವತೆ ಈ ದೇವತೆ ಈ ದೇವತೆಯ ಚೆಲುವ ನೋಡಲು, ಈ ಮಾಯರಾಜಿನ ನೋಡಲು ಹುಣ್ಣಿಮೆ ಬಿರಿಯಲಿವಳು ನೈದಿದೆ, ಚಿಗುರು ಮಾವು ಬಯಸಿದೆ ಅಲ್ಲಿ ಏನಿದು ಏನು ಮೋಜಿದು, ಏನು ಮೋಜಿದು. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ದಾದನಹಳ್ಳಿ ತೋಟದಲ್ಲಿ ಗಮ್ಮನೆಂದು ಹರಳಿದಳು, ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗಲು, ಹಾಡಲಿ ಕೇಳು ಅಂದದ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗಲು, ಹಾಡಲಿ ಕೇಳು ಅಂದದ ಸಾಲು. ಯಾರಿವಳು ಯಾರಿವಳು ಸೂಜಿ ಮಲಿ ಕಣ್ಣವಳು, ರೆಡಿ 1 2 3 ಸ್ಟಾರ್ಟ್. ಸೋಜುಗಾದ ಸೂಜು ಮಲ್ಲಿಗೆ ಮಹಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ ಮಹಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಅದಾವರೆ ಮುಂದಾವರೆ ಮದೆ ತಾವರೆ ಪುಷ್ಪ ಜನಕಿ ಮಾಲೆ ಬಿಲ್ಪತ್ರೆ, ಮಾದೇವ ನಿನ್ನೆ ಜನಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ, ಮಾದಪ್ಪ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ.
ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪಾಳೆ ಬೆಳಗಿವ್ನಿ ತುಪವ ಕಾಯಿಸಿವ್ನಿ ಕಿತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಮ್ಗೆ ಕಿತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಕಿತಾಡಿ ಬರುವ ಪರಸೆಗೆ ಮಾದೇವ ನಿಮ್ಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಹಟ್ಟಿ ಎಂದು ಮಾದೇವ ನೀವೇ ಎಂದು ಮಾದೇವ ಹಟ್ಟಿ ಅಂಬಲವ ಮರೆತಾರೋ ಮಾದೇವ ನೀವೇ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಹುಚ್ಚೆಳ್ಳು ಹೂವಂಗೆ ಹೆಚ್ಚೇವೋ ನಿಮ್ಮ ಪರಿಸೆ ಹೆಚ್ಚಾಳಗಾರ ಮಾದಯ್ಯ ಮಾದಯ್ಯ ನೀನೆ ಮಾದಯ್ಯ ಏಳು ಮರೆಯ ಕಣಿವೇಲಿ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ನೀವು ಬರಬೇಕು. ನಾನು ಬರಬೇಕು. ಲಿಕ್ಕಿ ಜೊತೆ ಲಿಕ್ಕಿ ಜೊತೆ ವಿನಯ್ ಪ್ರಸಾದ್ ಕೋಟೆ ಮನೆ. ನಿಮ್ದು ಹೇಳಿ ಹಂಗೆ. ಆಕ್ಚುಲಿ ಇದೇನಿದೆ ಇದು ಇದೈತಲ್ಲ ಬೆಟ್ಟ ಬನ್ನಿ ಸುಮಾರು ಕ್ರಿಸ್ತಶಕ ಕ್ರಿಸ್ತಪೂರ್ವ ಡ್ಯಾಶಲ್ಲಿ ನೀವು ಹಂಗೆಲ್ಲ ಹೇಳ್ಬಾರ್ದು. ನಾವು ಫೋಟೋ ತಕೊಂಡಿಲ್ಲ ಬ್ರೋ. ನಿಂಗೆ ಕಾಣಿಸ್ತಾನೆ ಇಲ್ಲ ಬ್ರೋ ನೈಟ್. ಬನ್ನಿ ಬ್ರೋ. ಏನ್ ಮಾಡ್ಲಿ ಬ್ರೋ, ನನ್ನ ನೈಟೇ ನನ್ನ ಐಡೆಂಟಿಟಿ. ಹಂಗಾಗಿ ನಾನು ಯಾರಿಗೂ ಕಾಣಲ್ಲ. ನನಗಷ್ಟೇ ನಾನು ಕಾಣೋದು. ಓ ನೈಸ್ ನೈಸ್. ಅವ್ರು ಬೆಳೆದಿಲ್ಲ, ಅವ್ರ ಬುದ್ಧಿ ಬೆಳೆದಿದೆ. ಖಂಡಿತ ಇದು ಒಪ್ಪುವಂತ ಮಾತು. ಥ್ಯಾಂಕ್ ಯು ಬ್ರೋ. ಈಗ ನಾವು ಬರದಿ ಬೆಟ್ಟವನ್ನು ಹತ್ತಿ ಎಕ್ಸ್ಪೀರಿಯನ್ಸ್ ಹೇಳ್ತೀವಿ. ನಮ್ಮ ಚರ್ಚೆಯನ್ನ ಮತ್ತೆ ಪುನಃ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾ ಹೇಳಿ ಬ್ರೋ. ನೀವು ಹೇಳ್ಬೇಕು ನಿಮ್ಮ ಅನಿಸಿಕೆ. ಸೊ ಬೆಟ್ಟ ಹತ್ತಾ ಇದೀವಿ ಎಲ್ಲರೂ ಚಾರಣಕ್ಕೆ ಬಂದಿರೋರು ತೇಜಸ್ವಿ ಅಭಿಮಾನಿಗಳು ಅನುಯಾಯಿಗಳು. ಎಷ್ಟು ಸ್ಪಷ್ಟ ನೀವು ಬನ್ನಿ ಅಚ್ಚ ಕನ್ನಡದವರು ಸ್ವಚ್ಛ ಅಭಿಮಾನಿ. ವಿಡಿಯೋ ಕೇಳ್ತಾರೆ. ಚಳಿಯದೆ ಉಳಿದ ಅಚ್ಚ ಕನ್ನಡವಿದು. ಸುತ್ತಲೂ ಹಸುರಿನ ವಾತಾವರಣ, ಮೆಲ್ಲನೆ ಧರೆಗಿಳಿಯುವ ಕಿರಣ, ಭೂಮಿಯ ಸ್ಪರ್ಶಿಸಿ ಪಾವನನಾದೆ ಎಂದನ ವರುಣ. ಗಾಳಿ ಬೀಸುತ್ತಿದೆ, ತಂಪಾದ ಗಾಳಿ.
ಗಾಳಿಯಲ್ಲಿ ನಾನು ತೇಲಿ ಬಂದೆ ಅಂತ ಅರ್ಚನಾ ಸೂರ್ಯೋದಯ ನೋಡೋದಕ್ಕೆ ಬಂದೆ. ಇನ್ನು ಸೂರ್ಯ ಮೋಡಗಳಲ್ಲಿ ಸೂರ್ಯನೇ ಕಾಣೆ ಆಗಿದ್ದ. ಮೋಡಗಳಿಂದ ತೆರೆಮರೆಗೆ ಬರುವುದು ಯಾವಾಗ? ಇಲ್ಲ 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 ಇಲ್ಲ. ನಿಮ್ಮ ಹೆಸರೇನು? ವಿನಯ ಪ್ರಸಾದ್ ಅವರು ಬರ್ತಾ ಇದ್ದ ಸಂಬಂಧ ಬರದಿ ಬೆಟ್ಟ ಕತೆ ಇಲ್ಲ ಇಲ್ಲ ಗೊತ್ತಿಲ್ಲ. ಏನಾದ್ರು ಗೊತ್ತಾ? ಬರದಿ ಹೇಳಿ. ಏನಂದ್ರೆ ಒಂದ್ಸರಿ ರಾಮ ಇಲ್ಲಿ ಇರ್ಬೇಕು, ಸ್ಟೇ ಮಾಡ್ಬೇಕಾದ್ರೆ ಸಂಜೆ ಆಗ್ಬಿಡುತ್ತೆ. ಲಿಂಗ ಪೂಜೆ ಮಾಡ್ಬೇಕಾಗತ್ತೆ. ಯಾವ್ದು ಲಿಂಗ ಇರಲ್ಲ. ಹನುಮಂತನ್ಗೆ ಹೇಳ್ತಾನೆ, ನೀನ್ ಹೋಗ್ಬಿಟ್ಟು ಲಿಂಗ ತಗೊಂಡ್ ಬಾ, ಪೂಜೆ ಮಾಡ್ಬೇಕು ಅಂತ. ಹನುಮಂತ ಹೋಗಿ ಬರ್ತೀವಿ, ಇದನ್ನ ಲಿಂಗ ತಗೊಂಡು ಬರ್ಬೇಕಾದ್ರೆ ಟೈಮ್ ಆಗ್ಬಿಡುತ್ತೆ, ಸೂರ್ಯಾಸ್ತ ಆಗ್ತಾ ಇರುತ್ತೆ. ಟೈಮ್ ಆಗ್ಬಿಡುತ್ತಲ್ಲ ಅಂದ್ಬಿಟ್ಟು ರಾಮ ಒಂದು ಮರಳಿಂದನೇ ಒಂದು ಲಿಂಗ ತರ ಮಾಡಿ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಮರಳು ತರ ಒಂದು ಲಿಂಗ ಮಾಡಿ. ಅದಾದ್ಮೇಲಿಂದ ಆಂಜನೇಯ ಬರ್ತಾನೆ, ಆಲ್ರೆಡಿ ಪೂಜೆ ಆಗ್ಬಿಟ್ಟಿದೆಯಲ್ಲ, ನಂದು ಇದಾಗಿಲ್ಲ ಅಂತ. ಅವಾಗ ರಾಮ ಪೂಜೆ ಬೇಜಾರು ಮಾಡ್ಕೊಬೇಡ, ನಿಂದು ಇಟ್ಬಿಡು, ನಿನಗೂ ಪೂಜೆ ಆಗತ್ತೆ, ಅದಾದ್ಮೇಲೆ ನನ್ನ ಪೂಜೆ ನಂದು ಲಿಂಗಕ್ಕೆ ಇದಾಗತ್ತೆ ಆ ಥರ ಒಂದು ಕೇಳಿರೋದು. ಆ ಥರ. ಈಗ 2 ಲಿಂಗಗಳಿದೆಯಾ ಅಲ್ಲಿ? ಅದು ನಾನು ಒಳಗಡೆ ಹೋಗೋಕ್ಕಾಗಿಲ್ಲ ನೋಡೋಕ್ಕೆ. ಹೋಗೋಣ, ಟ್ರೈ ಮಾಡೋದು. ಅಂತೂ ಒಳ್ಳೆ ಫಾಗ್ ಗಾಯ್ಸ್, ಚೆನ್ನಾಗಿದೆ, ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಕವರ್ ಆಗ್ಬಿಟ್ಟಿದ್ದಾರೆ ಕಾಲಲ್ಲ. ಅಲ್ಲ, ಇವಾಗ ಇವರು ಹೇಳಿದ್ರಲ್ಲ ಮ್ಯಾಮ್, ಈ ಮ್ಯಾಮ್ ಹೇಳಿದ ಕತೆ ಇರ್ಬೋದು, ಸರ್ ಹೇಳಿದ ಕತೆ ಇರ್ಬೋದು, ಅದನ್ನ ಹೇಗ್ ಲಿಂಕ್ ಮಾಡಿದ್ರಲ್ವಾ? ಈಗ ರಾಮಾಯಣಕ್ಕೆ ಇವ್ರದ್ ಲಿಂಕ್ ಅವ್ರು ಹೇಳಿದ್ದಾಯ್ತು, ಭೀಷ್ಮನ ಕತೆ ಶರದ ಮೇಲೆ ಮಲ್ಕೊಳ್ಳೋ ಭೀಷ್ಮನಿಗೆ ಇದು ಲಿಂಕ್ ಆಯ್ತಲ್ವಾ? ಸೊ ಅದೇ ತರ ಇದು ಒಂದ್ ರೀತಿ ಕಟ್ಟು ಕತೆ ಆಗಿರ್ಬೋದು. ರಾಮನ ರಾಮಾಯಣನ ಮರಿಬಾರ್ದು ಅಂತ ಕೆಲವರು ಕಟ್ಟಿದ್ರು ಇರ್ಬೋದು. ಅಲ್ಲ, ಹೌದು ಹೌದು, ಆ ಥರನೇ ಕಟ್ಟಿರ್ತಾರೆ. ಆಮೇಲೆ ಕಥೆಗಳು ಹಂಗೆ ಅಲ್ವಾ, ಮನುಷ್ಯ ಅಷ್ಟೇ. ಈಗ ಅಯ್ಯೋ ಬಿಳಿ ಹೂವ ಇದೆ, ಅಲ್ಲಿ ಯೆಲ್ಲೋ ಕಲರ್ ಹೂವ ಇದೆ ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ. ನಮ್ಮನ್ನ ನೋಡಿ ಆ ಹೂವ ನಗ್ತಿರ್ಬೋದಲ್ವಾ? ನಾನು ಎಲ್ಲೋ ಅಂತ ಇವನಿಗೆ ನಾನು ಹೋಗಿ ಹೇಳಿದ್ನ ಆ ಥರ. ಹಳಿಲು ಅಷ್ಟೇ, ಅವು ಅಷ್ಟೇ. ಅದಕ್ಕೆ ನಾವು ಕತೆ ಕಟ್ಕೊಳ್ತಾ ಇದ್ದೀವಿ, ಆ ಕತೆಗಳು ಲಿಂಕ್ ಆಗ್ತಾ ಇದ್ದಾವೆ ಅಷ್ಟೇ. ಈ ಕಲ್ಲು ಕರ್ರಗಿದೆ ಅಂತ ಪ್ರಪಂಚದಲ್ಲಿ ಒಂದೇ ಪ್ಲೇಸಸ್ ಅಲ್ಲಿ ಎಂಡಮಿಕ್ ಏನದು ಸ್ಪೇಸಿಸ್ ಅಂತ ಕರೀತಾರೆ. ಆ ಪ್ರದೇಶದಲ್ಲಿ ಅಷ್ಟೇ ಕಂಡು ಬರೋದು, ಬೇರೆ ಕಡೆಗೆ ಕಂಡು ಬರೋದಿಲ್ಲ. ಆ ಥರ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಥವಾ ಸೌತ್ ಇಂಡಿಯಾದಲ್ಲಿ ತುಂಬ ಸ್ಪೀಸೀಸ್ ಇದ್ದಾವೆ. ಅದರಲ್ಲಿ ಒಂದು ಎಂಡಮಿಕ್ ಅಂದರೆ ಆ ಪ್ಲೇಸಸ್ ಅಲ್ಲಿ ಮಾತ್ರ ಕಾಣುವಂಥದ್ದು ಲ್ಯಾಂಡ್ ಟೈಲ್ಡ್ ಮೆಕಾಕ್ ಅಂತ ಒಂದು ಪ್ರಾಣಿ ಇದೆ. ಸೊ ಅದು ಅತ್ಯಂತ ಹಳೆಯ ವಾನರ, ತುಂಬ ಶೈ ಅನಿಮಲ್ಸ್. ನೀವು ಆಗೊಂಬೆ ಘಾಟಿ ಎಳಿತಾ ಇದ್ರೆ ಅದು ಸಿಗುತ್ತೆ. ಕೊಲ್ಲೂರು ಭಾಗದಲ್ಲೆಲ್ಲ ತುಂಬ ಇದಾವೆ. ಕರ್ನಾಟಕ, ತಮಿಳ್ನಾಡು, ಕೇರಳದಲ್ಲಷ್ಟೇ ಇರೋದು. ಅದು ತುಂಬ ಶೈ ಕೋತಿ. ಅದು ಈಗ ಮಾಮೂಲಿ ಕೋತಿಗಳೆಲ್ಲ ಬಂದು ಅಟ್ಯಾಕ್ ಮಾಡುತ್ತೆ, ಇವನ್ ಲಂಗಲ್ದೆಲ್ಲ ಬಂದು ಅಟ್ಯಾಕ್ ಮಾಡುತ್ತೆ. ಅದು ಮನುಷ್ಯನ ಕಂಡ್ರೆ ದೂರ ಹೋಗುತ್ತೆ, ಆ ಥರದ್ದು. ಸೊ ಅದ್ರ ಮೇಲೆ ಏನಾದರೂ ಕತೆ ಕಟ್ಟಿ ನಾವು ಹೇಳ್ಬೋದು. ಸೊ ಅದು ಇಲ್ಲೇ ಸಿಗೋದು ನಿಮಗೆ. ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಫಾರೆಸ್ಟ್ಗಳಲ್ಲಿ ಆ ಪ್ರಾಣಿನೇ ಸಿಗೋದಿಲ್ಲ. ಅವು ಏನದು ಹುಲಿಗಿನ್ನ ಕಮ್ಮಿ ಇದ್ದಾವೆ. ಹುಲಿ ಒಂದು 4-5 ಸಾವಿರ ಇದ್ರೆ ಅವು ಒಂದು 2,000-3,000 ಇದಾವೆ. ಸೊ ಆಮೇಲೆ ಹುಲಿಗಳ ಮೇಲೂ ಆ ಥರ ಕತೆಗಳು ಬಂದಿದ್ದಾವೆ. ಆರೋಗ್ಯದಲ್ಲೂ ನಾವು ಸಾಕಷ್ಟು ಸುಧಾರಿಸ್ತೀವಿ. ಬೇರೆ ಉತ್ತರ ಭಾರತದ ಅನೇಕ ರಾಜ್ಯಗಳಿಗೆ ಹೋಲಿಸಿದಾಗ ನಾವು ಈಗ ಪ್ರಸ್ತುತ ಭಾರತದಲ್ಲಿ ಅನುದಾನ ಯೋಜನೆಯನ್ನು ಪ್ರಸ್ತುತ ಭಾರತದಲ್ಲಿ ಅನುದಾನ ಯೋಜನೆಗಳೇ ಆಗಲಿ, ಅನುದಾನ ಯೋಜನೆಗಳು ಅಷ್ಟೇ. ಈಗ ನಾವು ದಕ್ಷಿಣ ಭಾರತದವರು ನಾವು ಜನಸಂಖ್ಯೆ ನಿಯಂತ್ರಣ ಚೆನ್ನಾಗಿ ಮಾಡಿದ್ದೇವೆ ತುಂಬ. ಅವರು ಕಂಪೇರಿಂಗ್ ನಾವು ಈಗ ಯುರೋಪಿಯನ್ ಕಂಟ್ರಿಗಿಂತ ತುಂಬ ಚೆನ್ನಾಗಿದ್ದೀವಿ ಅನ್ನೋ ರಿಪೋರ್ಟ್ಗಳು ಬರುತ್ತೆ. ತುಂಬ ಚೆನ್ನಾಗಿದೆ. ಎಷ್ಟು ಮಟ್ಟಿಗೆ ಅಂದರೆ ಮಕ್ಕಳೇ ಮಾಡ್ಕೋತಾ ಇಲ್ಲ. ಒಂದು ಅರ್ಥದಲ್ಲಿ ನಾವು ನಿಯಂತ್ರಣ ಮಾಡಿದ್ದೇವೆ. ಅಂಧಾಭಿಮಾನ ನಾನು ಹೇಳಿದ್ದು ಅನುದಾನ ಯೋಜನೆಗಳ ಬಗ್ಗೆ ಹೇಳ್ತಿರೋದು. ಅನುದಾನ ಈಗ ನೋಡಿ, ಈಗ ನಾವಿಷ್ಟು 100 ರೂಪಾಯಿ ಕೊಡ್ತಿದ್ದೀವಿ, ನಿಮಗೆ 16 ರೂಪಾಯಿ 14 ರೂಪಾಯಿ ಕೊಡ್ತಾರೆ ಅನ್ನೋ ಒಂದು ಇದೆಯಲ್ಲ. ಈಗ ನಾರ್ತಲ್ಲಿ ಅವರು 100 ರೂಪಾಯಿ ಕೊಟ್ಟು 250 ರೂಪಾಯಿ ತೊಗೊಳ್ತಿದ್ದಾರೆ ನೋಡಿ. ಅವ್ರ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಅನ್ನೋದಕ್ಕೆ ಈಗ ಸೆಂಟ್ರಲ್ ಏನು ಮಾಡ್ತಾರೆ, ಸೆಂಟ್ರಲೈಸೇಷನ್ ಮಾಡ್ತಾ ಇದೆ. ಈ ಹಣ ಅದು ಕರೆಕ್ಟಾಗಿ ನಾವು 4 ಲಕ್ಷ ಕೊಟ್ಟಿದ್ದೀವಿ ಅಂದರೆ, ಕೊಡ್ತೀವಿ ಅಂದರೆ ನಮಗೆ ಬರಬೇಕಲ್ಲ ಇಷ್ಟು ಅಂತ. ನಮ್ಮ ಯೋಜನೆಗಳು, ನಮ್ಮ ಅನುದಾನಗಳು ನಮಗೆ ಇಂಪ್ಲಿಮೆಂಟ್ ಆಗಬೇಕು. ನಮ್ಮ ತುಂಬ ಮೂಲಸೌಕರ್ಯಗಳು ನಮ್ಮಲ್ಲೂ ಇರುತ್ತೆ ಕೊರತೆಗಳು. ಈಗ ನಾರ್ತ್ ಕರ್ನಾಟಕ ನಮ್ಮ
ಈಗ ಎಲ್ಲಿ ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಈ ಹೈದರಾಬಾದ್ ಕರ್ನಾಟಕ ರೀಜನ್ ಅಂತೀವಿ, ಆ ರೀಜನ್ ಇವತ್ತಿಗೂ ತುಂಬಾ ಈಗ ಯಾದಗಿರಿ, ಬಾಗಲಕೋಟೆ ಅಷ್ಟು ದೂರ ಹೋಗ್ಬೇಡ್ರಿ. ಶಿಡ್ಲಘಟ್ಟ, ಬಾಗೇಪಲ್ಲಿ, ಮಧುಗಿರಿ, ಅಲ್ಲಲ್ಲ, ಆದ್ರೂ ಇಂಪಾರ್ಟೆಂಟ್ ಆ ರೀಜನ್ ಇನ್ನೂ ತುಂಬಾ ನೀರಾವರಿ ಆಗಿದೆ. ಈಗ ಯಾದಗಿರಿ, ರಾಯಚೂರು ಇವೆಲ್ಲ ನೀರಾವರಿ ಆಗಿದಾವೆ. ಈಗ ಅಂದ್ರೆ ಆಲಮಟ್ಟಿ, ನಾರಾಯಣಪುರ ಡ್ಯಾಮ್ ಆದ್ಮೇಲೆ ನೀರಾವರಿ ಆಗಿದಾವೆ. ಇಲ್ಲಿ ನೀರೇ ಇಲ್ಲ, ಖಾಲಿಯಾಗಿದೆ. ಡಾಕ್ಟರ್, ಇಂಜಿನಿಯರ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಕರ್ನಾಟಕದಲ್ಲಿ ನಾವು KEA ಮಾಡಿ CET ಮೂಲಕ ಗ್ರಾಮೀಣ ಪ್ರತಿಭೆಗಳಿಗೆ ಯಾವ ಟ್ಯೂಷನ್ಗೆ ಹೋಗ್ಲಿಲ್ಲ ಅಂದ್ರೂ ಸರ್ಕಾರಿ ಕಾಲೇಜ್ಗಳಲ್ಲಿ, ಶಾಲೆಗಳಲ್ಲಿ ಓದಿ ಅವ್ರಿಗಿರೋ ಕೇಪಬಿಲಿಟಿಗೆ ಒಂದು ಮೆಡಿಕಲ್ ಸೀಟ್ ತಗೊಳ್ಳೋ ಅಂತ ಎಲ್ಲ ಅವಕಾಶಗಳು CET ಇದ್ದಾಗ ಇತ್ತು. ಇವತ್ತಿಗೆ ಆ ಅವಕಾಶ ವಂಚಿತರಾಗಿದ್ದಾರೆ. ಅದು ಕೋಚಿಂಗ್ ಸೆಂಟರ್ ಕೂಡ ಆಲ್ ಇಂಡಿಯಾ ಲೆವೆಲ್ಗೆ ನಾವು ಕಾಂಪಿಟೇಷನ್ ಕೊಡೋ ಲೆವೆಲ್ಗೆ ನಮ್ಮ ಕೋಚಿಂಗ್ ಸೆಂಟರ್ಗಳಾಗ್ಲಿ, ನಮ್ಮ ಟೀಚರ್ಸ್ಗಳಾಗಲಿ ಎಬಿಲಿಟಿ ಕಡಿಮೆ. ಪಾಲಿಟಿಕ್ಸ್ ಅಗೇನ್ ಇಲ್ಲ ಈಗ ಬ್ಯಾಂಕಿಂಗ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ ಸೆಟ್ ಮಾಡೋದು ಯಾರು ಅಲ್ಲ. ಅವನು ಒಂದು IPO ಮಾಡ್ದ. ಅವನ ಪ್ರಕಾರ ಅವನ ಮಾರ್ಕೆಟ್ ಕ್ಯಾಪಿಟಲ್ 3,000 ಕೋಟಿ. ಕೋಟಲ್ಲಿ ಇರೋ ಕೋಚಿಂಗ್ ಸೆಂಟರ್ಗಳು ಒಂದೊಂದು ಆಕಾಶ ಅವರು ಇವರು ಸಾವಿರಾರು ಕೋಟಿ. ಈ ದಂಧೆಗಳು ಒಂದು ಶಾಲಾ ಕಾಲೇಜ್ಗೆ ಆಲ್ಟರ್ನೇಟಿವ್ಸಾ? ಈ ಪೋಷಕರು ಯಾರ ಹಿಂದೆ ಬಿದ್ದಿದ್ದಾರೆ? ಓಟ್ ಹಾಕ್ತಿವಿ. ನಮ್ಮ ಮಕ್ಳು ಚೆನ್ನಾಗೇ ಬೆಳಿಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಆದ್ರೆ ನಮ್ಮ ಮಕ್ಳ ಅವಕಾಶನ ನಾವೇ ಕಿತ್ಕೊತಾ ಇದೀವಲ್ಲ. ಯಾಕೆ ನಾವು ಸರ್ಕಾರಗಳನ್ನ ಪ್ರಶ್ನಿಸ್ತಿಲ್ಲ? ನಮ್ CET ಚೆನ್ನಾಗೇ ಇತ್ತಲ್ಲ. ನಮ್ಮ ರಾಜ್ಯದ ಸ್ವಾಯತ್ತತೆ ಎಲ್ಲಿದೆ? ನಮ್ ಜನಕ್ಕೆ ಬೇಕಾಗಿರೋದನ್ನ ನಾವು ನಿರ್ಧರಿಸೋಣ. ಅಲ್ಲಿ ಯಾರೋ ಮೇಲ್ ಕೂತ್ಕೊಂಡಿರೋನ್ಗೆ ನಮ್ಮ ಮಕ್ಳ ಭವಿಷ್ಯ ನಿರ್ಧರಿಸೋ ಹಕ್ಕಿನ ನಾವ್ ಯಾವಾಗ ಬಿಟ್ಕೊಟ್ವಿ? ನಾವ್ ಯಾಕೆ ಪ್ರಶ್ನಿಸ್ತಿಲ್ಲ? ಯಾಕೆ ಚರ್ಚೆ ಆಗ್ತಿಲ್ಲ? ಈಗ ನಮ್ಗೆ CET ಇದ್ದಾಗ ಎಷ್ಟು ಮೆಡಿಕಲ್ ಸೀಟ್ಸು, ರೂರಲ್ ಮಕ್ಳು ಕನ್ನಡ ಮೀಡಿಯಂ ಓದಿರೋನ್ ಎಷ್ಟು ಜನ ಡಾಕ್ಟರ್ ಆದ್ರು, ನವೋದಯ, ಮುರಾರ್ಜಿಲ್ ಓದಿರೋರು ಎಷ್ಟು ಜನ ಡಾಕ್ಟರ್ ಆದ್ರು, ಆ ಸ್ಟ್ಯಾಟ್ಸ್ ನ ತಗೊಂಡು ಇವತ್ತು ನೀಟಲ್ಲಿ ಕ್ಲಿಯರ್ ಮಾಡ್ಕೊಂಡ್ ಬಂದಿರೋರು ಯಾರು? ಅಪ್ಪ ಅಮ್ಮ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಕೋಚಿಂಗ್ ಸೆಂಟರ್ ಕಳ್ಸಿದ್ರು, ಮಗ ಓದ್ದ, ಮಗಳು ಓದ್ಲು, ಡಾಕ್ಟರ್ ಆದ್ರು. ಈ ಕಂಪ್ಯಾರಿಸನ್ ಎಲ್ಲಿಗೆ ಹೋಗ್ತಿದೆ? ಅವರಿಂದ ನಾವು ಯಾವ ಸಾಮಾಜಿಕ ಜವಾಬ್ದಾರಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? 15 ಲಕ್ಷ ಅಪ್ಪ ಖರ್ಚು ಮಾಡಿದಾಗ ಈ ಡಾಕ್ಟರ್ ನಿಂಗೆ ಕಾಸು ಏನೋ 500 ರೂಪಾಯಿ ತಗೊಂಡು ಮಾಡಪ್ಪ ಕನ್ಸಲ್ಟೇಷನ್ ಅಂದ್ರೆ ಮಾಡಕ್ಕಾಗತ್ತಾ? ಸೊ ಒಂದು ಸೋಷಿಯಲ್ ವ್ಯಾಲ್ಯೂನು ಸಮಾಜದಲ್ಲಿ ಕಡಿಮೆ ಆಗ್ತಿದೆ ಅಲ್ವಾ? ಸೊ ಹಾಗಾಗಿ ನಮ್ಮಲ್ಲಿ ಕಾಲೇಜ್ಗಳು, ನಮ್ಮ ನೀರು, ಗಾಳಿ, ಬೆಳಕು, ನಮ್ಮಲ್ಲಿರೋ ಇನ್ಫ್ರಾಸ್ಟ್ರಕ್ಚರ್ನ ಉಪಯೋಗಿಸಿ ನಮ್ಮ ಹಿರಿಕರು ಏನ್ ಇನ್ಸ್ಟಿಟ್ಯೂಷನ್ಸ್ ನ ಬೆಳೆಸಿದಾರೋ ಅಲ್ಲಿ ನಮ್ಮ ಮಕ್ಳಿಗೆ ಮೊದಲು ಪ್ರಾಶಸ್ತ್ಯ ಸಿಗ್ಬೇಕು. ಅದಕ್ಕೆ ಪೋಷಕರಾದವ್ರು ಎಚ್ಚರ ಆಗ್ಬೇಕು. ಪೋಷಕರು ಕಷ್ಟಪಟ್ಟು ದುಡ್ದು ಮಕ್ಳನ್ನ ಕೋಚಿಂಗ್ ಸೆಂಟರ್ ಸೇರ್ಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಹೊರತು ನಮ್ಮ ಸೀಟ್ ಸಿಗ್ತಿಲ್ಲ. ಇವತ್ತೆಲ್ಲ ಏಜೆಂಟ್ಗಳ ಮೂಲಕ ರಾಣಿಬೆನ್ನೂರು, ಯಾದಗಿರಿಯಿಂದ ರಷ್ಯಾಗ ಹೋಯ್ತವ್ರಲ್ಲ, ಉಜ್ಬೇಕಿಸ್ತಾನ್ಗೆ ಹೋಯ್ತವ್ರಲ್ಲ MBBS ಮಾಡಕ್ಕೆ. ಅದೊಂದು ನಾವ್ ಯಾವಾಗ್ಲೂ ಎಸ್ಕೇಪ್ ರೂಟ್, ಆಲ್ಟರ್ನೇಟಿವ್ ರೂಟೇ ಹುಡುಕ್ತಿದೀವಿ ಹೊರತು ನಮ್ದೇ ರಹದಾರಿ ಇದೆ, ನಮ್ದೇ CET ಇತ್ತು, ನಮ್ದೇ KEA ಇತ್ತು, ಬಿಟ್ಕೊಟ್ಬಿಟ್ಟಿದೀವಿ. ಅದು ಪ್ರಸ್ತುತ ಏನಾಗಿದೆ ಅಂದ್ರೆ ನೀಟ್ ಬಂದ್ಮೇಲಿಂದ ಏನಾಗಿದೆ ಅಂದ್ರೆ CET ಇದ್ದಾಗ್ಲೂ ಇತ್ತೇನೋ, ಅದು ನೀಟ್ ಬಂದಾಗಿಂದ 10th ಆದ್ಮೇಲೆ PU ಹುಡುಗರಿಗೆ ತುಂಬಾ ಪ್ರೆಷರ್ ಆಗ್ಬಿಟ್ಟಿದೆ. ಯಾವ ಲೆವೆಲ್ಗೆ ಅಂದ್ರೆ ಪಾಪ PU ಅದನ್ನು ಓದ್ಬೇಕು, ಹೇಳಿದ್ರಲ್ಲ 10th ಆದ್ಮೇಲೆ ಅವಾಗ್ಲೂ ಪ್ರೆಷರ್ ಇತ್ತು. ಬಟ್ ಓನಾಗೆ ಓದ್ಕೊಂಡು CET ನ ಕ್ರಾಕ್ ಮಾಡ್ತಾ ಇದ್ರು. ನೀಟ್ಗೆ ಏನದು ಇಂಟಿಗ್ರೇಟೆಡ್, ಕಂಬೈನ್ಡ್ ಅಂತ ಶುರುವಾಗಿದೆ PU ಕಾಲೇಜ್. ಸೊ ಅದರಿಂದ ಈಗ ಬೆಳಗ್ಗೆ ಓದೋರು ರಾತ್ರಿನೇ ಬರ್ತಾರೆ, ಒಂದು 5 ಅವರ್ ಮಲಗ್ತಾರೆ, ಮತ್ತೆ ಹೋಗ್ತಾರೆ. ಅಂಡ್ ಅಗೈನ್ ಲಾಸ್ಟ್ 10 years ಅಲ್ಲಿ ಇದೆಲ್ಲ ಆಗ್ತಿರೋದ್ರಿಂದ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಜಾಸ್ತಿ ಆಗ್ತದೆ, ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಆಮೇಲೆ 23-24 ವರ್ಷ ಆಗಿರೋರಿಗೆಲ್ಲ ಕೂದಲು ಉದ್ರಿರುತ್ತೆ, ಬಿಕಾಸ್ ಆಫ್ ಏನೋ ಅದು ಟೆನ್ಷನ್, ಆ ಪ್ರೆಷರ್ನ ಹೇಳಿದ್ರಲ್ಲ ಮಕ್ಳಿಗೆ ಕೊಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕೆ ಸಂಖ್ಯೆ ಜಾಸ್ತಿನೇ ಇದೆ, ಅದ್ರ ಸಂಖ್ಯೆನೇ ಜಾಸ್ತಿ ಇದೆ. ಅದು ಪೇರೆಂಟ್ಸ್ ಇದಕ್ಕೋಸ್ಕರದಿಂದನೇ ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಬಟ್ ದೇಶ ಹೊಡೆಯುತ್ತೆ ಅಂತ ಅಂದ್ರೆ ಇನ್ನೊಂದು ಮಾತು ಬರುತ್ತೆ, ದೇಶ ಹೊಡೆಯುತ್ತೆ ಅಂತ ಅಲ್ಲ, ಅದು ಯಾರು ಹೇಳಲಿಲ್ಲ. ಬಟ್ ಆ ದೇಶ ಹೊಡೆಯೋದಿಲ್ಲ. ಏನಕ್ಕಂದ್ರೆ ನಮ್ಮಲ್ಲಿ ಭಾರತ ದೇಶ ಹುಟ್ಟಿದ್ದೆ 1947 ಸೊ ಅಲ್ಲಿವರೆಗೂ ಒಂದೇ ಆಡಳಿತದಲ್ಲಿ ಭಾರತ ದೇಶ ಅನ್ನೋದು ಇರಲಿಲ್ಲ. ನೀವು ರಾಜರುಗಳ ಕಾಲ ಅಥವಾ 2000-3000 ವರ್ಷ ಏನು ಇತಿಹಾಸ ತಗೋತೀರಾ, ಅದರಲ್ಲಿ ಯಾವುದು ಭಾರತ ಅನ್ನೋದು ಅಥವಾ
ಕರ್ನಾಟಕದವ್ರಿಗೆ ಡೆಲ್ಲಿ ಕ್ಯಾಪಿಟಲ್ ಆಗಿರಲಿಲ್ಲ ಸುಲಭವಾಗಿ ಹೇಳ್ಬೇಕಂದ್ರೆ, ಅಥವಾ ಈ ಊರಿನವ್ರಿಗೆ ನೆಲಮಂಗಲದವ್ರಿಗೆ ಡೆಲ್ಲಿ ಕ್ಯಾಪಿಟಲ್ ಆಗಿರಲಿಲ್ಲ. ಡೆಲ್ಲಿ ಕ್ಯಾಪಿಟಲ್ ಆಗಿದ್ದು ಯಾವಾಗಿಂದ? 1947ಇಂದ. ಸೊ ಇದು ಫ್ಯಾಕ್ಟ್. ಇದನ್ನು ನಾವು ಒಪ್ಕೋಬೇಕು. ನಾವು ಭಾವನಾತ್ಮಕವಾಗಿ ದೇಶನ ಕಟ್ಟೋದಕ್ಕಾಗಲ್ಲ. ಆಮೇಲೆ ಪ್ರಾಕ್ಟಿಕಲ್ ಆಗಿ ಎಲ್ಲರೂ ಉದ್ಧಾರ ಆಗಬೇಕು. ಈಗ UP ಬಿಹಾರ ಅವರು ಉದ್ಧಾರ ಆಗಬೇಕು. ಅವ್ರಿಗೆ ಅವರದೇ ಭಾಷೆಯಲ್ಲಿ ಶಿಕ್ಷಣ ಸಿಗಬೇಕು, ಆಡಳಿತ ಸಿಗಬೇಕು. ಅವಾಗ ಅವ್ರು ಚೆನ್ನಾಗಿ ಓದೋದು, ಚೆನ್ನಾಗಿ ಉದ್ಧಾರ ಆಗೋದು. ನಾವು ಇಲ್ಲಿ ಕೂತ್ಕೊಂಡು UP ಬಿಹಾರದವರು ಇಲ್ಲಿಗೆ ಬರಲಿ ಕೆಲಸ ಮಾಡೋದಕ್ಕೆ, ಪೇಂಟಿಂಗ್ ಕೆಲಸ ಮಾಡಲಿ ಅಥವಾ ಟೈಲ್ಸ್ ಕೆಲಸ ಮಾಡಲಿ ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ. ಅವ್ರ ಜೀವನನೂ ಚೆನ್ನಾಗಿ ಆಗಬೇಕು, ನಾರ್ತ್ ಈಸ್ಟ್ ಅವ್ರದ್ದು ಚೆನ್ನಾಗಿ ಆಗಬೇಕು. ಎಲ್ಲರದ್ದು ಚೆನ್ನಾಗಾದರೆ ಅಷ್ಟೇ ದೇಶ ಉದ್ಧಾರ ಆಗುತ್ತೆ. ಇಲ್ಲಿ ಕೂತ್ಕೊಂಡು ಸುಮ್ಮನೆ ದೇಶಾಭಿಮಾನ ಅನ್ನೋದು ಜೈ ಭಾರತ್ ಮಾತಾಕಿ ಅಂತ ಹೇಳಿದ್ರೆ ದೇಶ ಉದ್ಧಾರ ಆಗಲ್ಲ. ಸೊ ಅದಕ್ಕೆ ಡಿಸೆಂಟ್ರಲೈಸೇಷನ್ ಬೇಕು. ಆಯಾ ಟ್ಯಾಕ್ಸ್ಗಳು ಇವ್ರು ಹೇಳ್ದಂಗೆ ಆಯಾ ಪ್ರದೇಶಗಳಲ್ಲೇ ಬಳಸ್ಕೋಬೇಕು. ಆಮೇಲೆ ಅವ್ರಿಗೆ ಕೊಡೋಣ. ಈಗ ಮುಂಚೆ ಪ್ರಸ್ತುತ ಏನಾಗಿದೆ ಅಂದರೆ ಭಾರತದಲ್ಲಿ ಈ GST ಬಂದಮೇಲಿಂದ, ವ್ಯಾಟ್ ಹೋದ್ಮೇಲಿಂದ ರಾಜ್ಯ ಸರ್ಕಾರಗಳಿಗೆ ಅವರ ಈಗ ವ್ಯಾಟಿಂದ ಟ್ಯಾಕ್ಸ್ ತುಂಬ ಬರೋದು. ಈಗ GSTಗೋಸ್ಕರ ವೆಯ್ಟ್ ಮಾಡಬೇಕು. ಈಗ ಕೊರತೆ ಆಗಿದೆ, ಹಣದ ಕೊರತೆ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೊರತೆ ಆಗಿದೆ. GST ಬಂದ್ಮೇಲಿಂದ ಪ್ರಾಬ್ಲಮ್ ಇದೆ, ಎಲ್ಲ ಅವ್ರ ಹತ್ರ ಇದೆ. ಈಗ CGST ನಮಗೆ ಬರುತ್ತೆ ಅಂತಾರೆ. ಟಾಪಿಕ್ ಬೇರೆದು ಎಕ್ಸಾಂಪಲ್ಸ್ ಈಗ BMTC, KSRTC ಮತ್ತೆ ನಂದಿನಿ ಇದೆ. ನಂದಿನಿನ ಒಂದು 2-3 ವರ್ಷದಿಂದ ಸೆಂಟ್ರಲ್ಗೆ ತಗೋಬೇಕು ಅಂತ ಇದ್ರು. ಅದು ಅದಕ್ಕೆ ಕೋಆಪರೇಟಿವ್ ಮಿನಿಸ್ಟ್ರಿ ಅಂತಾನೆ ಹೊಸದಾಗಿ ಶುರು ಮಾಡಿದ್ರು. ಅಂದರೆ ಯಾವ ಥರ ಬ್ಯಾಂಕಿಂಗ್ ಆಯಿತು ಮತ್ತು ಎಕ್ಸಾಮ್ಸ್ ಆಯಿತು, ಈಗ ಕೋಆಪರೇಟಿವ್ ಸೊಸೈಟೀಸ್ದು ಹೇಗೆ ಸೆಂಟ್ರಲಿಗೆ ತೊಗೋಬೇಕು ಅಂತ ಮಾಡಿದ್ರು ಅಂತ 2-3 ವರ್ಷದಿಂದ. ಅದು ಇಂಡಿಯಾದಲ್ಲಿ ಇರಲಿಲ್ಲ. ಅಂದರೆ ಭಾರತ ಒಕ್ಕೂಟ ಸರ್ಕಾರದಲ್ಲಿ ಕೋಆಪರೇಟಿವ್ ಮಿನಿಸ್ಟ್ರಿ ಅನ್ನೋದೇ ಇರಲಿಲ್ಲ. ಅದನ್ನು ಹೊಸದಾಗಿ ಸೃಷ್ಟಿ ಮಾಡಿದ್ರು. ಏನಕ್ಕಂದರೆ ಕೋಆಪರೇಟಿವ್ ಸೊಸೈಟೀಸ್, ಕೋಆಪರೇಟಿವ್ ಬ್ಯಾಂಕ್ಸ್ಗಳಲ್ಲಿ ತುಂಬ ದುಡ್ಡಿದೆ. ಸೊ ನಮ್ಮಲ್ಲಿ CN ರಾಜಣ್ಣ ಇದ್ದಾರಲ್ಲ ಮಧುಗಿರಿ ಮೇಲೆ, ಮತ್ತು ಯಶವಂತಪುರ MLA ಇದ್ದಾರಲ್ಲ ಸೋಮಶೇಖರ್, ಅವರೆಲ್ಲ ಕೋಆಪರೇಟಿವ್ ಸೊಸೈಟಿಗಳ ಮೂಲಕನೇ ರಾಜಕೀಯ ಶುರು ಮಾಡಿ ತುಂಬ ದುಡ್ಡು ಮಾಡಿರೋರು. ಸೊ ಇವ್ರು ಬೆಳಿಬಾರ್ದು, ಸೆಂಟ್ರಲಲ್ಲಿ ಯಾರೋ ಒಬ್ಬರು ಬೆಳಿಬೇಕು. ಅಂದರೆ ಲೋಕಲ್ ಲೀಡರ್ಸ್ ಬೆಳಿಬಾರ್ದು ಅಥವಾ ದುಡ್ಡು ಮಾಡಬಾರ್ದು. ಸೊ ಇಲ್ಲಿ ದುಡ್ಡಿದೆ ಅಂತ ಅಂದ್ಕೊಂಡು ಆ ಮಿನಿಸ್ಟ್ರಿನ ಶುರು ಮಾಡಿ ನಂದಿನಿನ ಸೆಂಟ್ರಲ್ ತೆಕ್ಕೆಗೆ ತೊಗೋತಾರೆ. ಏನಕ್ಕಂದರೆ ನಾವೆಲ್ಲ ಸುಮ್ಮನೆ ಇದ್ದರೆ ಅವ್ರು ತೊಗೋತಾರೆ. ಸೊ ಅದು ಸೆಂಟ್ರಲಿಗೆ ಹೋದರೆ ನಮಗೇನಾಗುತ್ತೆ? ಸೊ ಅದನ್ನೇ ನಾವು ಎಲ್ಲರೂ ಯೋಚನೆ ಮಾಡಬೇಕು. ಅದು ಅಲ್ಲಿಗೆ ಹೋದರೆ ನಮ್ಮ ರೈತರು ಹಾಲಾಗ್ತಾರಲ್ಲ, ಅವ್ರ ಪರಿಸ್ಥಿತಿ ಏನಾಗುತ್ತೆ? ನಶ ಕಟ್ಬಿಟ್ಟು ಜೀವನ ಮಾಡ್ಬೋದು ಅನ್ನೋದಿದೆ ಅಲ್ಲ ಹಳ್ಳಿಗಳ ಕಡೆ. ಈಗ ನಾವು ನಂದಿನಿನ ಉಳಿಸ್ಕೊಂಡ್ರೆ, KMF ನ ಉಳಿಸ್ಕೊಂಡ್ರೆ ಇವ್ರದೆಲ್ಲ ಬದುಕು ನಡೀತಾ ಇದೆ. ಆಮೇಲೆ ಅವ್ರೇನ್ ಮಾಡ್ತಾರೆ ಅಂದ್ರೆ ನ್ಯೂಜಿಲೆಂಡ್ ಇಂದಾನೆ ಹಾಲು ತರಿಸ್ಕೋತಾರೆ. ನ್ಯೂಜಿಲೆಂಡ್, ಐರ್ಲೆಂಡ್, ಯುರೋಪಲ್ಲೆಲ್ಲ ಸಿಕ್ಕಾಪಟ್ಟೆ ಹಾಲು ಪ್ರೊಡ್ಯೂಸ್ ಆಗುತ್ತೆ. ಅಲ್ಲಿ ನಮ್ಮಲ್ಲಿ ಇರೋದು ಹಸುಗಳು, ಪ್ರಾಣಿಗಳು. ಅಲ್ಲಿರೋ ಹಸುಗಳು ಮೆಷಿನ್ಗಳು, ಪ್ರಾಣಿಗಳೆಲ್ಲ. ಸೊ ಹಾಲು ಕೊಡೋದು ಆ ಥರ. ಸೊ ಅವುಗಳಿಂದ ತಂದು ಅದರಿಂದ ನಮಗೆ ಮಾರ್ತಾರೆ. ಸೊ ಅದು KMFದಾಯಿತು. ಇನ್ನು ಪೊಲೀಸು ನಮ್ಮ ರಾಜ್ಯದಲ್ಲೇ ಇದೆ. ಅದು ಸೆಂಟ್ರಲ್ಗೆ ಹೋದರೆ ಯಾವ ಥರ ಆಗುತ್ತೆ? ಅಥವಾ ಬಸ್ ಕಂಡಕ್ಟರ್ಗಳು, BMTC, KSRTC ಅದು ಸೆಂಟ್ರಲಿಗೆ ಹೋದರೆ ಯಾವ ಥರ ಆಗುತ್ತೆ? ಅದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡಬೇಕು. ಈಗ ಬ್ಯಾಂಕಿಂಗ್ದಾಯಿತು, ಪೋಸ್ಟ್ ಆಫೀಸ್ದಾಯಿತು, ಅದು ಹೋಗ್ಬಿಟ್ಟಿದೆ. ಅದಕ್ಕೆ ನಮಗೆ ಎಷ್ಟು ಸಮಸ್ಯೆಗಳು ಆಗಿದೆ. ಅಂದರೆ ಅದರಿಂದ ದೇಶ ಏನೂ ಒಡೆಯಲ್ಲ. ಡಿಸೆಂಟ್ರಲೈಸೇಷನ್ ಆಗೋದ್ರಿಂದ ದೇಶ ಏನೂ ಒಡೆಯೋದಿಲ್ಲ. ನಮ್ಮ ಪಾಡಿಗೆ ನಾವಿರ್ತೀವಿ, ತಮಿಳ್ನಾಡವ್ರ ಪಾಡಿಗೆ ಅವ್ರು ಇರ್ತಾರೆ, ಕೇರಳದವ್ರು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಮತ್ತು ಎಲ್ಲರೂ ಸ್ಟ್ರಾಂಗ್ ಆದರೆ ದೇಶನೂ ಸ್ಟ್ರಾಂಗ್ ಆಗುತ್ತೆ, ಡಿಫೆನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಗಾಂಧೀಜಿಯವರಾಗಲಿ ತೇಜಸ್ವಿಯವರಾಗಲಿ ಮುಖ್ಯವಾಗಿ ಕೇಂದ್ರೀಕರಣ ಆಗೋದು ಬೇಡ, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತ ಭಾಷಾವಾರು ರಾಜ್ಯಗಳನ್ನು ಮಾಡಿದ್ದೆ. ಅದಕ್ಕೋಸ್ಕರ ಒಂದು ಭಾಷೆ ಮಾತಾಡುತ್ತಾ ಆ ಜನರು ಅಭಿವೃದ್ಧಿ ಅಂದರೆ ಇಡೀ ದೇಶದ ಅಭಿವೃದ್ಧಿ ಅಂತ ಭಾರತ ಅನ್ನೋದು ಎಲ್ಲ. ಅವಳು ಇವರು ಅವರು ಇಲ್ಲಿಗೆ ಎಳೆತಂದ ಆ ಒಳಗಿನವರು ಯಾರು? ಯಾವುದ್ಯಾವುದೋ ದಿಕ್ಕಿನಿಂದ ಬಂದು ಅಪರಿಚಿತರನ್ನ ಸೇರಿಸುವ ಈ ಬಿಂದು. ಸಾಲು ಸಾಲುಗಳ ಓದಿಕೊಂಡು ಎಳೆಗೆ ಚರ್ಚೆಗಳ ಹೆಣೆದುಕೊಂಡು ಸಂಜೆ ಗತ್ತಲಿನಿಂದ ಅಕ್ಷರಗಳೆಡೆಗೆ ಸೌದೆ ಉರಿಯ ಜ್ವಾಲೆಯಿಂದ ಬೆಳದಿಂಗಳೆಡೆಗೆ ಸೇರಿದಂಥ ಮಕ್ಕಳ ಆ ಜಾಗ ಅದ್ಭುತ. ಮಕ್ಕಳಾಳ ಕಲಿಸೋ ಆ ಭರವಸೆ ಅತೀತ. ಚಾರಣದೊಳ ಎಲೆ ಹಸಿರು ಗಾಳಿ ಚರಣಗಳಿಡೆ ಬೆಟ್ಟ ಹಕ್ಕಿ ಬಾನು ನೀಲಿ. ಕಾಣದಿದ್ದರೂ ಮೋಡದೊಳಗಡಗಿದ ಆ ಸೂರ್ಯ, ಕಾಣದಿದ್ದರೂ ಮೋಡದೊಳಗಡಗಿದ ಆ ಸೂರ್ಯ, ಅಂತರಂಗದೊಳು ಉದಯಿಸಲು ಶುರು ಹೃದಯ ಸೂರ್ಯ. ಎಲ್ಲೆ ಮೀರಿದ ಈ ಕನ್ನಡಾಭಿಮಾನದ ಚಾರಣ ಯಶಸ್ವಿ, ಎಲ್ಲೆ ಮೀರಿದ ಈ ಕನ್ನಡಾಭಿಮಾನದ ಚಾರಣ ಯಶಸ್ವಿ. ನಮ್ಮೊಳಗೆ ಕೊನೆವರೆಗೂ ಕಾಡುವ ಮಾಯೆ ಈ ಕರ್ವಾಲೋ ತೇಜಸ್ವಿ. ನಮ್ಮೊಳಗೆ ಕೊನೆವರೆಗೂ ಕಾಡುವ ಮಾಯೆ
ಈ ಕರ್ವಾಲೋ ತೇಜಸ್. ಪ್ಯೂರ್ ಗೋಸ್ ಬಂಪ್. ಹಂಗೆ ಹೋಗ್ಬಿಡ್ತಾರೋ ಅಂತ ಮಾಡಿದ್ದೆ. ಅಲ್ಲ ನೀವು ಬೈಕ್ ತಗೊಂಡು ಹೋಗ್ತೀರಾ ಅಂತ ಹೇಳಿದೆ. ಬೇಸಿಗೆ ನಮ್ಮ ಮಕ್ಳಿಗೆ ಒಂದು ನಾಟಕ ಹೇಳ್ತೀವಿ ಸರ್ ನನಗೆ ಬರಲ್ಲ. ಓಕೆ ಮೇಡಮ್. ಈ ಕಡೆ ರೇ ಓಶ್ ಹೇಳಿ ಗೋ ಫಸ್ಟ್ ಪೊಸಿಷನ್ ಪಂಚ್ ಕೌಂಟ್ ಕೊಡ್ತೀನಿ. ಇಚ್ ರೇ ಹೈ ಸನ್ ಶಿ घूम रुक सच हच ख इच ने सन शी रुक सच डाउन पंच इच ने सन है शी घूम रुक सच उच कल ಎಲ್ಲ ಹೀಗೆ ಬಾಯ್ ಕಣ್ರೋ. ಬಾಯ್ ಬ್ರೋ. ಬಾಯ್ ಬ್ರೋ. ಬಾಯ್.